ಬಿಟ್ಟು ಒಂದು ಹೆಣ್ಣಿಗೆ ಅನ್ಯಾಯ ಆಗೈತೆ, ಒಂದು ಹೆಣ್ಣಲ್ಲ ಸುಮಾರು ಹೆಣ್ಣುಗಳಿಗೆ ಅನ್ಯಾಯ ಆಗೈತೆ, ನ್ಯಾಯ ಸಿಗಬೇಕು ಅಂತ ನಾವು ಶಾಂತಿ ರೀತಿಯಿಂದ ನಾವು ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ವಿ. ಯಾವುದೇ ಪ್ರತಿಭಟನೆ ಮಾಡ್ತಿಲ್ಲ, ಯಾವುದೇ ಗಲಭೆ ಮಾಡ್ತಿಲ್ಲ. ಸರಿನಾ? ನಾವು ಒಂದು ವಿಡಿಯೋನೂ ಮಾಡಿದ್ವಿ, ಈ ಥರ ಫಾಲೋ ಮಾಡ್ತಿದ್ದಾರೆ ಅಂತೇಳಿ. ಅದು ನಾವು ಯಾರಿಗೆ ನಾವು ಸ್ಪಷ್ಟನೆ ಕೊಡಬೇಕು ಅವ್ರಿಗೆ ಕೊಡ್ತೀವಿ. ಬಟ್ ಇಲ್ಲಿ ಬಂದ ಮೇಲೆ ನಮಗೆ ನೀವು ಯಾರಿಗೆ ಹೇಳಿದ್ರೆ ನಕಲಿ ದೇವಮಾನವ ಅಂತ ಯಾರಿಗೆ ಹೇಳಿದ್ದೀರಾ ಅಂತ ಇವ್ರಿಗೆ ಹೇಳಿಲ್ಲ ಅಂತ ಹೇಳುವಂತಿದ್ದಾರೆ. ಬಟ್ ನಾವು ಅದಕ್ಕೆ ನಾವು ಉತ್ತರ ಕೊಡಲ್ಲ. ಯಾಕಂದ್ರೆ ನಾವು ಅವರಿಗೆ ಹೇಳಿದ್ದು ಅಂತ ನಾವು ಹೇಳಿಲ್ಲ. ಅದನ್ನ ಮತ್ತೆ ಪದೇ ಪದೇ ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ನಮಗೆ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇಲ್ಲ, ದೇವ್ರ ದರ್ಶನ ಮಾಡಕ್ ಬಿಡ್ತಾ ಇಲ್ಲ. ನಾವು ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ನಾನು ಈ ವ್ಯಕ್ತಿಗೆ ಹೇಳಿದ್ದೆ ಅಂತ ಅಂದಿದ್ರೆ ಕೇಳಿ, ನಾವು ತಪ್ಪು ಮಾಡಿದ್ರೆ ನಮ್ಗೆ ಕೇಳಿ. ನಾವು ಯಾರಿಗೂ ಹೇಳಿಲ್ಲ ಈ ಮಾತು. ನಾವು ಮಂಜುನಾಥ ಸ್ವಾಮಿ ಹತ್ರ, ಅಣ್ಣಪ್ಪ ಸ್ವಾಮಿ ಹತ್ರ ಕೇಳ್ಕೊತೀವಿ, ಯಾವ ಹೆಣ್ಣಿಗೆ ನ್ಯಾಯ ಆಗೈತೆ, ಎಷ್ಟು ಹೆಣ್ಣುಗಳಿಗೆ ನ್ಯಾಯ ಆಗೈತೆ, ಅವರಿಗೆ ಇದು ಅನ್ಯಾಯ ಆಗೈತೆ, ಅವ್ರಿಗೆ ನ್ಯಾಯ ಸಿಗ್ಲಿ ಅಷ್ಟೇ. ನಮ್ಮ ಕೋರಿಕೆ ಇಷ್ಟೇ, ಕ್ಲಿಯರ್ ಆಗಿ ಸ್ಪಷ್ಟನೆ ಇದೆ ನಮ್ದು. ಇದಕ್ಕೆ ಬಿಟ್ಟು ನಮ್ದು ಏನೂ ಇಲ್ಲ ಸ್ಪಷ್ಟನೆ. ಅಣ್ಣ, ನಾವು ಯಾರದೇ ಪರ ಯಾವುದೇ ವಿರೋಧ ಕೂಡ ನಾವಲ್ಲ. ನಾವು ನ್ಯಾಯದ ಪರ, ಅನ್ಯಾಯದ ವಿರುದ್ಧ. ನಾವು ನ್ಯಾಯದ ಪರ, ಅನ್ಯಾಯದ ವಿರುದ್ಧ. ಎಲ್ಲಿ ಹೆಸರಿಟ್ಕೊಂಡು ಎಲ್ಲಿ ಮಾಡಿದೀವಿ? ನಾವ್ ಯಾರಿಗೋ ಮೂರ್ಖ ಅಂದ್ರೆ ಆ ಯಪ್ಪ ಯಾರು ಮೂರ್ಖ ಆಗಿರ್ತಾನೋ ಅವ್ರಿಗೆ ಅದು ಅನ್ಯಾಯ ಆಗುತ್ತೆ ಹೊರತು ನಾವ್ ಇವ್ರಿಗೆ ಯಾರಿಗೂ ನಾವು ಹೇಳಿಲ್ಲ. ನಾವು ಧರ್ಮಸ್ಥಳ ನಮ್ಮದು ಸ್ವಾಮಿ, ಇದು ಈ ದೇವಸ್ಥಾನ ನಮ್ಮದು. ಯಾವ್ದೇ ವ್ಯಕ್ತಿ ದರ್ಶನ ಮಾಡೋದಕ್ಕೆ ನೀವು ಅವಕಾಶ ಕೊಡ್ಬೇಕು. ನಾವು ಮಂಜುನಾಥನ ಸ್ವಾಮಿ, ಅಣ್ಣಪ್ಪನ ಸ್ವಾಮಿಗೆ ಮನವಿ ಮಾಡೋದಕ್ಕೆ ಬಂದಿದ್ದೀವಿ. ಅಣ್ಣ ಸ್ವಾಮಿ, ಇಲ್ಲಿ ಯಾರಿಗೆ ಅನ್ಯಾಯವಾಗಿದೆ, ಯಾರಿಗೆ ಇದಾಗಿದೆ ಅವ್ರಿಗೆ ನ್ಯಾಯ ಕೊಡಿಸೋ ಆದಷ್ಟು ಬೇಗ ಈ ಪ್ರಕರಣವನ್ನು ಇಲ್ಲಿಗೆ ಕ್ಲೋಸ್ ಮಾಡಿ ಧರ್ಮಸ್ಥಳದ ಮೇಲೆ ಏನ್ ಕಳಂಕ ಬಂದಿದೆಯಲ್ಲ ಅದನ್ನ ತೆಗೀರಿ ಸ್ವಾಮಿ ಅಂತ ಹೇಳೋದಕ್ಕೆ ಬಂದಿದ್ದೀವಿ ಹೊರತು ಯಾರ ವಿರುದ್ಧ ಕೂಡ ನಾವು ಮಾತಾಡಿಲ್ಲ, ಮುಂದಕ್ಕೂ ನಾವು ಮಾತಾಡೋದಿಲ್ಲ. ಈಗಾಗಲೇ ಈ ಒಂದು ಧರ್ಮಸ್ಥಳ ದ್ವಾರದ ಬಳಿ ಅವರನ್ನ ತಡೆದಿರುವಂತದ್ದು ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ಏನ್ ಸರ್ ನಿಮ್ಮ ಆಕ್ಷೇಪಗಳು ಏನು? ಸರ್, ನಮಗೆ ಬೇರೆ ಏನು ಆಕ್ಷೇಪಗಳಿಲ್ಲ. ಇವ್ರು ಬರಬೇಕಾದ್ರೂ ಒಂದು ಮಾತು ಹೇಳಿದ್ರು, ನಮಗೆ ಜೀವ ಭಯ ಉಂಟು, ನಮ್ಮಲ್ಲಿ 2-3 ವಾಹನದವರು ಫಾಲೋ ಮಾಡ್ತಿದ್ದಾರೆ, ನಮಗೆ ಏನಾದರೂ ಜೀವಕ್ಕೆ ಏನಾದರೂ ಅಪಾಯ ಆಯಿತು ಅಂತ ಹೇಳಿ ಆದರೆ ಅದಕ್ಕೆ ಕಾರಣ ನಕಲಿ ದೇವಮಾನವ ಅಂತೇಳಿ ಹೇಳಿದ್ದಾರೆ. ಇವರು ಆ್ಯಕ್ಚುಲಿ ನಕಲಿ ದೇವಮಾನವ ಅಂತ ಹೇಳಿ ಗೋವಾಕ್ಕೆ ಬೇರೆ ಕಡೆ ಹೋಗ್ತಿದ್ರೆ ನಮಗೆ ಅದರಲ್ಲಿ ಏನಿದಿರ್ತಿರ್ಲಿಲ್ಲ. ಇವರು ನಕಲಿ ದೇವಮಾನವ ಅಂತ ಹೇಳಿ ಬರ್ತಿರುವಂಥ ಧರ್ಮಸ್ಥಳಕ್ಕೆ. ಹಾಗಾದರೆ ಇಲ್ಲಿ ಅವರಿಗೆ ಹೇಳಿರುವಂಥದ್ದು, ಈಗ ಹೇಳ್ತಿದ್ದಾರೆ ನಾವು ಅವರಿಗೆ ಹೇಳಿದಲ್ಲ ಅಂತೇಳಿ. ಅವರಿಗೆ ಹೇಳಿದಲ್ಲ ಅಂತೇಳಿ ಆದರೆ ಅವ್ರು ಯಾವುದಾದ್ರೂ ಒಂದು ವ್ಯಕ್ತಿಗೆ ಹೇಳಿರುವಂಥದ್ದು ಹೌದಲ್ವ? ನಮಗೆ ಅವ್ರು ಯಾರು ಅಂತೇಳಿ ಹೇಳಿ. ಯಾಕಂದರೆ ಇದೇ ರೀತಿ ನ್ಯೂಸ್ ಚಾನಲ್ ಅವ್ರು ಬಂದು ಮಾಡುವಂಥ ವೀಡಿಯೋಗಳು ಅದು ಬೇರೆ ಇದೆ. ಅದು ಅವರು ಸರಿಯಾದ ವಿಷಯಗಳನ್ನು ತಿಳ್ಕೊಂಡು ಮಾಡ್ತಾರೆ. ಇವ್ರು ಏನು ಮಾಡ್ತಿದ್ದಾರೆ, ಈ ಇನ್ಸ್ಟಾ ಯೂಟ್ಯೂಬ್ ಅಂತ ಹೇಳ್ಕೊಂಡು ಬಂದು ಅವರಿಗೆ ಯಾರೋ ಒಂದು ಏನೋ ಹೇಳಿರುವಂಥ ವಿಷಯವನ್ನು ತಿಳ್ಕೊಂಡು ಇಲ್ಲಿ ಹಾಗಾಯಿತು ಅಲ್ಲಿ ಹೀಗಾಯಿತು ಅಂತೇಳಿ ಅದರ ಬಗ್ಗೆನೇ ಕತೆ ಕಟ್ತಿದ್ದಾರೆ. ನೀವು ಅವರು ಒಳಗಡೆ ಹೋಗಬೇಕಾದ್ರೆ ಅವ್ರು ಏನು ಮಾಡಬೇಕು? ಅಲ್ಲ, ಅವ್ರು ಹೇಳಿರುವಂಥದ್ದು ನಮ್ಮ ಪೂಜ್ಯರಿಗೆ ಹೇಳಿರುವಂಥದ್ದು. ಅವರು ನಕಲಿ ದೇವಮಾನವ ಅಂತ ಅಲ್ಲ ಅಂತೇಳಿ ಹೇಳಿದರೆ ಅವ್ರು ಯಾರಿಗೆ ಹೇಳಿದ ಅಂತೇಳಿ ಹೇಳಬೇಕು. ಅವರು ಯಾರಾದರೂ ಒಬ್ಬ ಪರ್ಟಿಕ್ಯುಲರ್ ಆಗಿ ಇಂಥ ವ್ಯಕ್ತಿಗೆ ಹೇಳಿರುವಂಥದ್ದು ಅಂತೇಳಿ ಅವ್ರಿಗೆ ಗೊತ್ತುಂಟು, ಅವ್ರು ಹೇಳಿ ಅದನ್ನು ಹೇಳಿ ಹೊರಡಲಿ. ಬೇಕಾದರೆ ಹೇಳಿರುವಂಥದ್ದು ಎಲ್ಲಿದೆ ಸರ್? ಉಂಟು, ವಿಡಿಯೋಗಳಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಅವರು ತುಂಬಾ ದಿನದಿಂದ ಇದೇ ರೀತಿಯಾಗಿ ಹೇಳ್ತಾ ಬಂದಿದ್ದಾರೆ, ದೇವಮಾನವರು ಇದ್ದಾರೆ, ನಮ್ಮನ್ನು ಫಾಲೋ ಮಾಡಿಸ್ತಿದ್ದಾರೆ, ನಮಗೆ ಅಪಾಯ ಇದೆ, ಜೀವ ಭಯ ಇದೆ ಅಂತ. ಅದನ್ನು ಯಾರು ಅಂತ ಹೇಳಿದ್ದು ಅಂತ ಹೇಳಿ ಅವ್ರು ಹೇಳಿ, ಅದರ ನಂತರ ನಾವು ನೋಡ್ತೇವೆ ಅವಕಾಶ ಕೊಡ್ದ ಇಲ್ವಾ ಅಂತ ಮಾತಾಡ್ತೇವೆ. ಒಳಗಡೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಇಲ್ಲ ಬಿಡುವುದಿಲ್ಲ ಅಂತ ಹೇಳಿದ್ರೆ ಅದನ್ನು ಹೇಳ್ಬೇಕು ಅವ್ರು ಯಾರು ಅಂತ. ಅದೇ ಯಾರು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ಅವ್ರು ಯಾರ ಹೆಸರನ್ನು ಹೇಳಿದ್ದಾರೆ, ನಕಲಿ ದೇವಮಾನವ ಅಂತ ಯಾರಿಗೆ ಹೇಳಿದ್ದಾರೆ ಅದನ್ನ ಕ್ಲಿಯರ್ ಮಾಡ್ಲಿ. ಅದರ ನಂತರ ಅದಕ್ಕೆ ಅವಕಾಶವನ್ನು ಅವರು ನಮ್ಮ ಹತ್ರ ಹೇಳಿದ್ರು, ಅವ್ರು ಆ ರೀತಿ ಹೇಳೇ ಇಲ್ಲ. ಇಲ್ಲ, ಹೇಳಿದ್ದಾರೆ. ವಿಡಿಯೋಗಳ ಪ್ರೂಫ್ ಇದೆ ಇನ್ಸ್ಟಾಗ್ರಾಮಿನಲ್ಲಿ, ವಿಡಿಯೋಗಳ ಪ್ರೂಫೇ ಇದೆ. ಎಷ್ಟು ಬೇಕಾದ್ರೆ ತುಂಬಾ ವಿಡಿಯೋಗಳಿದೆ, ಅವ್ರು ವೈರಲ್ ಮಾಡ್ತಿದ್ದಾರೆ, ಎಲ್ಲಾನು ಮಾಡ್ತಿದ್ದಾರೆ. ನಿಮ್ಮ ಹತ್ರ ಏನಾದ್ರು ಹೇಳಿದ್ರ? ಇಲ್ಲ, ಅದ್ರ ಬಗ್ಗೆ ಅವ್ರು ಹೇಳ್ತಾರೆ ನಾವು ಅವ್ರಿಗೆ ಹೇಳಿದೆ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಯಾರಿಗೆ ಹೇಳಿದೆ ಅಂತ ಹೇಳಿ ಕ್ಲಿಯರ್ ಮಾಡ್ಲಿ ಅಷ್ಟೇ. ನಾವು ಅದನ್ನು ಹೇಳ್ತಿರೋ. ಈಗ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅಂತ ನಾವು 13 ವರ್ಷ ಮುಂಚೆನೆ ಪ್ರತಿಭಟನೆ ಮಾಡಿದವರು. ಈಗಿನವರು ಕೆಲವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಲೈಕ್ಸ್ ಆಮೇಲೆ ವ್ಯೂಸ್ ಇದರ ಒಂದು ಹುಚ್ಚಿಗೆ. ಆ ಹುಡುಗನಿಗೆ 19 ವರ್ಷ ಅಂತೆ, ಅವನಿಗೆ ವಿಷಯದ ಬಗ್ಗೆನೇ ಗೊತ್ತಿಲ್ಲ. ಇಲ್ಲಿ ಏನು ತನಿಖೆ ಆಗಿದೆ, ಏನು ವಿಚಾರಗಳಾಗಿದೆ, ಇಲ್ಲಿದ್ದು ಪ್ರಸಕ್ತ ಪರಿಸ್ಥಿತಿ ಹೇಗಿದೆ, ಯಾವ ವಿಚಾರಗಳು ಗೊತ್ತಿಲ್ಲ. ಇವತ್ತಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಧರ್ಮಸ್ಥಳದಲ್ಲಿ ಹೊರಗಿನವರು ಇಲ್ಲಿ ಹಾಗಂತೆ ಇಲ್ಲಿ ಹೀಗಂತೆ ಅಂತ ಇಂಥವ್ರಿಂದಲೇ ಇದು ಧರ್ಮಸ್ಥಳ ಅಂತ ಹೇಳೋದು ಎಲ್ಲರದ್ದು ಎಮೋಷನ್. ಇಲ್ಲಿ ಕೂಡ 11,000 ಜನಸಂಖ್ಯೆ ಇದೆ, ಎಲ್ಲರ ಭಾವನೆ. ಈಗ ನಮಗೆ ಧರ್ಮಸ್ಥಳದ ಬಗ್ಗೆ ಹಾಗೆ ಮಾತಾಡೋ ನಮಗೆ ಸಹ ಬೇಜಾರಾಗ್ತದೆ. ಇಲ್ಲಿ ಇದ್ದವರೆಲ್ಲ ಕೆಲಸ ಕಾರ್ಯ ಬಿಟ್ಟು ಯಾಕೆ ಬಂದಿದ್ದಾರೆ? ಇವಾಗ ಮಾಡಿ ನಾನು ಬರ್ತೇನೆ, ಹಾಗೆ ಮಾಡ್ತೇನೆ, ಹೀಗೆ, ಅದು ತಪ್ಪು. ಹಾಗಾಗಿ ನಮಗೇನಂತ ಹೇಳಿದ್ರೆ ರಾಂಗ್ ಸ್ಟೇಟ್ಮೆಂಟ್ ಕೊಡೋದು ತಪ್ಪು, ಕೊಡಬಾರ್ದು ಅಂತ ನಮ್ಮ ಇದು. ನೋಡಿ ಯಾವ ರೀತಿ ದಬ್ಬಾಳಿಕೆ ಮಾಡ್ತಿದ್ದಾರೆ.
ವಾಗ್ವಾದ. ಹೋರಾಟಗಾರರು ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಅಲ್ಲಿಂದ ಜಾಗ ಖಾಲಿ ಮಾಡಿಸ್ತಾರೆ, ಯಾಕಂದ್ರೆ ವಾಗ್ವಾದ ಜೋರಾಗುತ್ತೆ. ಧರ್ಮಸ್ಥಳದ ದ್ವಾರ ಪ್ರವೇಶ ಮಾಡೋದಕ್ಕೆ ಸೌಜನ್ಯ ಹೋರಾಟಗಾರರು ಮುಂದಾಗ್ತಾ ಇದ್ದಂತೆ ಭಕ್ತರು ತಡೀತಾರೆ. ಮಾತಿಗೆ ಮಾತು ಜೋರಾಗ ಬೆಳೆಯುತ್ತೆ. ಅಲ್ಲಿ ಪೊಲೀಸರು ಸ್ಥಳಕ್ಕೆ ಬಂದು ಅವರನ್ನ ಜಾಗ ಖಾಲಿ ಮಾಡಿಸಿದ್ದಾರೆ ಹೋರಾಟಗಾರರು. ಧರ್ಮಸ್ಥಳ ಕ್ಷೇತ್ರದ ಹೆಸರು ಹಾಳು ಮಾಡೋದಕ್ಕೆ ಇಂಥ ಪ್ರಯತ್ನಗಳಾಗ್ತಾ ಇದೆ ಅಂತ ಭಕ್ತರು ಹೇಳ್ತಿದ್ದಾರೆ. ಆದ್ರೆ ನಮ್ಮ ಹೋರಾಟ ನ್ಯಾಯಕ್ಕಾಗಿ, ನಾವೆಲ್ಲೂ ಗದ್ದಲ ಮಾಡಿಲ್ಲ ಅಂತ ಸೌಜನ್ಯ ಪರ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಈಗ ಮೊದಲ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಇದು ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್. ಇದು ಧರ್ಮಸ್ಥಳದ ಭಕ್ತರು ಆ ಗೇಟಿನ ಹೊರಗಡೆ ನಿಂತಿದ್ದಾರೆ. ಒಳಗಡೆ ಸೌಜನ್ಯ ಪರ ಹೋರಾಟಗಾರರು ಏನ್ ಪಾದಯಾತ್ರೆ ಮಾಡಿಕೊಂಡು ಬಂದು ಧರ್ಮಸ್ಥಳದ ದ್ವಾರ ಪ್ರವೇಶ ಮಾಡೋದಕ್ಕೆ ಪಟ್ಟು ಹಿಡಿದಿದ್ರು. ಅಲ್ಲಿ ಒಂದಷ್ಟು ವಾಗ್ವಾದ ಆಯಿತು. ಪೊಲೀಸರು ಅಲ್ಲಿಂದ ಹೋರಾಟಗಾರರನ್ನ ಈಗ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದಿದ್ದಾರೆ. ಗೇಟ್ ಕ್ಲೋಸ್ ಆಗಿದೆ. ಪೊಲೀಸ್ ಸ್ಟೇಷನ್ ನ ಒಳಗಡೆ ಹೋರಾಟಗಾರರು ಇದ್ದಾರೆ. ಗೇಟಿನ ಹೊರಗಡೆ ನಿಂತಿರೋದು ಧರ್ಮಸ್ಥಳದ ಭಕ್ತರು. ಒಂದಷ್ಟು ಭಕ್ತರು ಅಲ್ಲಿ ಬಂದು ಸೇರಿದ್ದಾರೆ. ಇಬ್ಬರ ನಡುವೆಯೂ ವಾಗ್ವಾದ ನಡೀತು. ಒಂದಷ್ಟು ಆರೋಪಗಳನ್ನ ಹೋರಾಟಗಾರರು ಮಾಡ್ತಾ ಇದ್ರು. ನಾವು ಅಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೀವಿ, ಆದ್ರೆ ಮಧ್ಯದಲ್ಲಿ ಒಂದಷ್ಟು ವಾಹನ ನಮ್ಮನ್ನ ಫಾಲೋ ಮಾಡಿದೆ, ನಮ್ಮ ಜೀವಕ್ಕೆ ಅಪಾಯ ಇದೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನಕಲಿ ದೇವಮಾನವ ಕಾರಣ ಅಂತ ಘೋಷಣೆ ಕೂಗಿದ್ರು. ಅದರ ವಿಡಿಯೋ ಸಾಕ್ಷಿಯನ್ನ ಧರ್ಮಸ್ಥಳದ ಭಕ್ತರು ಇಟ್ಕೊಂಡು ಅದರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ.